ಏನು ಅಂದ್ರೆ ಏನು ವಿಷಯ? ಅದೇನೋ ಮಾತಾಡ್ಬೇಕು ಅಂತಿದ್ಯಲ್ಲ, ಮಾತಾಡೋ. ಲೇ ಅವಿವೇಕಿ ಬಂಗಾರಿ, ಅದೇನ್ ಕೇಳ್ಬೇಕು ಅಂತಿದ್ಯಲ್ಲ ಕೇಳೋ. ಅದು ಜಾಜಿ ನೀನೇ ಹೇಳೆ. ಅದೇನೋ ಬೆಬ್ಬೆಬ್ಬೆ ಅಂತ ಯಾರಾದ್ರೂ ಒಬ್ರು ಹೇಳಿ. ಜಾಜಿ ಒಂದು ನಿರ್ಧಾರಕ್ಕೆ ಬಂದಿಡಾಳಂತೆ. ಹುಡುಗ ಯಾರು ಅಂತ ಅವಳೇ ನಿರ್ಧರಿಸ್ತಾಳಂತೆ. ಯಾರ ಮದುವೆ ಆಗೋದಂತ ಅವಳೇ ಹೇಳ್ತಾಳಂತೆ. ಹೇಳೆ ಜಾಜಿ. ಒಳ್ಳೇದು. ಅದೇನು ನಿನ್ನ ನಿರ್ಧಾರ? ನೀನು ಯಾರನ್ನು ಮದುವೆ ಆಗಬೇಕು ಅಂತ ಇದೆಯಾ ತಾಯಿ? ಅದನ್ನು ನೀನೇ ಹೇಳು. ಹೇಳೆ ಜಾಜಿ. ಇದೇನು ನಿನ್ನ ನೋಟನೇ ವಿಚಿತ್ರವಾಗಿದೆಯಲ್ಲ, ಯಾವಾಗಲೂ ಇದ್ದಾಗಿಲ್ಲ. ಏನು ವಿಷಯ ಹೇಳ್ತೀಯಾ? ಹೇಳ್ತೀನಿ. ಯಾರನ್ನು ಮದುವೆ ಆಗಬೇಕು ಅಂತ ನಿನ್ನ ನಿರ್ಧಾರ? ಸುಖಧರನನ್ನ. ಒಳ್ಳೆಯದು. ನಾನು ಅದನ್ನೇ ತಾನೇ ನಿರ್ಧಾರ ಮಾಡಿರೋದು. ನಿನ್ನ ಮದುವೆ ಸುಖಧರನ ಜೊತೆನಲ್ಲಿ ಅಂತ. ಹೌದು. ಮತ್ತೆ ಇವನ್ಯಾಕೆ ಕರ್ಕೊಂಡ್ಬಂದೆ ನಿನ್ನ ಜೊತೆಯಲ್ಲಿ? ಏನು ಹೇಳ್ತಿದೀಯ ಜಾಜಿ ನೀನು? ನನ್ನೇ ಮದುವೆ ಆಗ್ತೀನಿ, ತಾತನ ಮುಂದೆ ಅದನ್ನೇ ಹೇಳ್ತೀನಿ ಅಂತ ಹೇಳಿ ಕರ್ಕೊಬಂದು ಈಗ ಈ ಥರ ಹೇಳ್ತಿದೀಯಾ? ಹುಚ್ಚಿಡ್ದಿದ್ಯಾ ನನಗೆ ನಿನ್ನನ್ನ ಮದುವೆ ಆಗೋಕೆ? ಮನೆಯವ್ರು ನೋಡಿ ನಿರ್ಧರಿಸೋ ಹುಡುಗನ್ನ ಬಿಟ್ಟು ನಿನ್ನನ್ ಮದುವೆ ಆಗೋದಾ? ನೀನೆಲ್ಲಿ? ಇಂಥ ಒಳ್ಳೆ ಮನೆ ಸೇರಿರೋ ನಾನೆಲ್ಲಿ? ಸಂಸ್ಕಾರ ಬೇಡವಾ? ಮನೆತನ ಬೇಡವಾ? ಒಂದೊಳ್ಳೆ ವೃತ್ತಿ ಬೇಡವಾ? ವಿದ್ಯಾಭ್ಯಾಸ ಬೇಡವಾ? ಕುಲ ಜಾತಿ ಯಾವುದು ಬೇಡವಾ? ಮದುವೆ ಅಂದ್ರೆ ಸುಮ್ಮನೆ ಅಂದ್ಕೊಂಡಿದ್ಯಾ? ಅಂದ್ರೆ ನನ್ನ ಮದುವೆ ಆಗಲ್ವಾ? ಇಲ್ಲ. ಮತ್ತೆ ಇಲ್ಲಿಗೆ ಯಾಕೆ ಕರ್ಕೊಬಂದೆ? ನಿನ್ನ ತಲೆಯಲ್ಲಿರೋ ಹುಚ್ಚ ಆಸೆನ ಹೀಗೆ ಮನೆಯವ್ರ ಸಮ್ಮುಖದಲ್ಲೇ ಬಿಡಿಸೋದಕ್ಕೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.